ಕೈಲಾಸ ಪರ್ವತದಿಂದ ಕೈಲಾಸ ಪರ್ವತ ಹೋಗ್ಲಿಕ್ಕೆ ಮೊದಲನೇ ದಿನ 16 ಕಿಲೋಮೀಟರ್ ಹೋದ್ವಿ. ಮೊದಲನೇ ದಿನ ಸ್ವಲ್ಪ ಬರ್ಫಿನ ಮಳೆ ಬಂತು. ಎರಡನೇ ದಿನ 22 ಕಿಲೋಮೀಟ್ರು, ಅವಾಗ ಏನೂ ಇದ್ದಿಲ್ಲ, ಮಳೆ ಬರಲಿಲ್ಲ, ಭಾಳ ಉತ್ತಮ ಆಯಿತು. ಮತ್ತು ಇವತ್ತು ಲಾಸ್ಟು 3ನೇ ದಿನ, ಅಂತಿಮ ದಿನವಾಗಿದೆ. ಇದು 11 ಕಿಲೋಮೀಟ್ರು. ಇವತ್ತು ನಮ್ಮ ಕೈಲಾಸ ಯಾತ್ರೆ ಯಶಸ್ವಿ ಆಯಿತು. ಇದೆಲ್ಲ ಯಶಸ್ವಿ ಆಗೋದಕ್ಕೆ ಕಾರಣ ಶಿವನ ಕೃಪೆ, ಶಿವನ ಅನುಗ್ರಹದಿಂದ ಯಶಸ್ವಿಯಾಗಿದೆ. ಇದರಲ್ಲಿ ನಮ್ಮ ಶಕ್ತಿ ಇಲ್ಲ. ಈ ಒಂದು ದೇವಭೂಮಿಯನ್ನು ನೋಡಲಿಕ್ಕಾಗಿ ಶಿವನು ನಮ್ಮೆಲ್ಲರಿಗೂ ಇಲ್ಲಿ ಕರೆಸಿ ಇದನ್ನೆಲ್ಲ ನೋಡಿ ಸಂತೋಷಪಟ್ವಿ. ಇದೊಂದು ದಿವ್ಯ ಸ್ವರ್ಗ, ಇದು ಕೈಲಾಸವಿದು, ಶಿವನ ಕ್ಷೇತ್ರ ಇದು. ನಾವೆಲ್ಲ ನೋಡಿ ಸಂತೋಷಪಟ್ವಿ. ಹೀಗೆ ಮತ್ತೆ ಮತ್ತೆ ಆ ಶಿವನ ಕೃಪೆ ಅನುಗ್ರಹ ಇರಲಿ ಅಂತ ಆಶಿಸಿ ಪ್ರಾರ್ಥಿಸಿಕೊಳ್ಳೋಣ ಅಂತ ಹೇಳಿ ಇವರೆಲ್ಲ ಪುನಾದಿಂದ ಬಂದಿದ್ದಾರೆ, ಮಹಾರಾಷ್ಟ್ರ. ನಮ್ಮ ಬರೋದಕ್ಕೆಲ್ಲ ಕಾರಣ KS ವೀರಭದ್ರಪ್ಪನವರು. ಅವರು ಕೂಡ ನಮಗೆಲ್ಲ ಭಾಳ ಸಾಥ್ ನೀಡಿದರು. ಅದಕ್ಕೆ ಅವರಿಗೂ ಎಲ್ಲರಿಗೂ ಧನ್ಯವಾದಗಳು. ಹರ ಹರ ಮಹಾದೇವ್. ದೋಲ್ಮಾ ಇದು ಯಾತ್ರಾ, ಇದು ಅತ್ಯಂತ ಕಠಿಣ ಯಾತ್ರಾ. ಇದು 5600 ಮೀಟರ್ ಎತ್ತರದಲ್ಲಿರುವಂಥದ್ದು. ಇದು ಎಲ್ಲ ಯಾತ್ರೆಯಲ್ಲಿ ಅತಿ ಕಠಿಣವಾಗಿರುವಂಥದ್ದು. ಇದೊಂದು ಹತ್ತಿ ನಾವು ಇಳಿದು ಅಂದರೆ ಯಾತ್ರೆಯ ಅರ್ಧ ಭಾಗ ಇಳಿದಂತೆ. ಇದೆಲ್ಲ ಕೈಲಾಸ ಪರ್ವತ. ಹರ ಹರ ಮಹಾದೇವ್, ಶಿವ ಶಂಭೋ ಶಂಕರ ಮಹಾದೇವ್.